ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ ತಾರಕಕ್ಕೇರಿದೆ. ಅವರ ಮನೆ, ಮಠ, ದೇವಾಲಯಗಳ ಮೇಲೆ ದಾಳಿಯು ಎಗ್ಗಿಲ್ಲದೆ ಮುಂದುವರೆದಿದೆ. ಈ ನಡುವೆ ಸಂತ್ರಸ್ತ ಹಿಂದೂ ಸಮುದಾಯದ ಸುರಕ್ಷತೆ ಬಗ್ಗೆ ದನಿ ಎತ್ತಿದ್ದ ಹಾಗೂ ವಿಪತ್ತಿನ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಪಾಲಿಗೆ ಆಪದ್ಬಾಂಧವರಂತೆ ಹೊರಹೊಮ್ಮಿದ್ದ ಸಂತ ಚಿನ್ಮಯ ಕೃಷ್ಣದಾಸ್ ಅವರನ್ನು ಕೂಡ ಢಾಕಾದ ಪೊಲೀಸರು ಬಂಧಿಸಿದ್ದಾರೆ. ಅವರ ವಿರುದ್ಧ ದೇಶದ್ರೋಹದ ಆರೋಪಗಳನ್ನು ಹೊರಿಸಲಾಗಿದ್ದು ಜಾಮೀನು ನಿರಾಕರಿಸಿ ಜೈಲಿಗೆ ಕಳಿಸಲಾಗಿದೆ. ಇದರೊಂದಿಗೆ ಢಾಕಾ, ಚಿತ್ತಗಾಂಗ್ನಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿರಾರು ಹಿಂದೂಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರ ಲಾಠಿ ಪ್ರಹಾರಕ್ಕೂ ಧೃತಿಗೆಡದೆ ಮೈಯಿಡ್ತಾ ಇದ್ದಾರೆ. ಹಾಗಾದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಲ್ಲೋದು ಯಾವಾಗ? ಅವರು ಎಷ್ಟು ಸುರಕ್ಷಿತವಾಗಿದ್ದಾರೆ? ಇದೆಲ್ಲ ಹೇಗೆ ಆರಂಭವಾಯಿತು? ಯಾರಿವರು ಚಿನ್ಮಯ ಕೃಷ್ಣದಾಸ್? ವಿವರವಾಗಿ ನೋಡೋಣ. ಕಳೆದ ಆಗಸ್ಟ್ 5ರಂದು ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿಯಾಗಿ ಗಡೀಪಾರಾದ ಬಳಿಕ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಈಗಾಗಲೇ ಅನೇಕ ಹಿಂದೂಗಳು ನಿರಾಶ್ರಿತರಾಗಿದ್ದಾರೆ. ಇಸ್ಕಾನ್ನಲ್ಲಿ ಈ ಹಿಂದೆ ಸನ್ಯಾಸಿಯಾಗಿದ್ದ ಸಂತ ಚಿನ್ಮಯ ಕೃಷ್ಣದಾಸ್ ಅವರ ಬಂಧನದೊಂದಿಗೆ ಹಿಂಸಾಚಾರ ಮತ್ತಷ್ಟು ಮುಂದುವರೆದಿದೆ. ಭಾರತ ಕೂಡ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು ಹಿಂದೂಗಳ ಸುರಕ್ಷತೆಗೆ ಬಾಂಗ್ಲಾ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದೆ. ಆದರೆ ಇದು ತನ್ನ ಆಂತರಿಕ ವಿಚಾರ ಅಂತ ಬಾಂಗ್ಲಾದೇಶ ಸರ್ಕಾರ ಸಮಜಾಯಿಷಿ ನೀಡಿದೆ. ಹಿಂದೂಗಳ ಸುರಕ್ಷತೆ ಮತ್ತು ಅವರ ಹಕ್ಕುಗಳ ಪರವಾಗಿ ಶಾಂತಿ ಸಹನೆಯಿಂದ ಪ್ರಶ್ನೆ ಮಾಡ್ತಾ ಇರುವವರನ್ನ ಹತ್ತಿಕ್ಕಲು ಬಾಂಗ್ಲಾದೇಶ ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದು ಆರ್ಟ್ ಆಫ್ ಲಿವಿಂಗ್ನ ಸ್ಥಾಪಕ ಶ್ರೀ ರವಿಶಂಕರ್ ಸೇರಿದಂತೆ ಹಲವು ಸಾಧು ಸಂತರು ಹಾಗೂ ಹಿಂದೂ ಪರ ಸಂಘಟನೆಗಳ ಮುಖ್ಯಸ್ಥರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಚಿನ್ಮಯ ಕೃಷ್ಣದಾಸ್ ಅರೆಸ್ಟ್ ಆಗಿದ್ದ ಹೇಗೆ ಅಂತ ನೋಡೋಣ. ಸಂತ ಚಿನ್ಮಯ ಕೃಷ್ಣದಾಸ್ ಪ್ರಭು ಅವರನ್ನ ಢಾಕಾದ ವಿಮಾನ ನಿಲ್ದಾಣದಲ್ಲಿ ಸೋಮವಾರ ಬಂಧಿಸಲಾಯಿತು. ಚಿತ್ತಗಾಂಗಿಗೆ ಅವರು ಹೊರಟಿದ್ರು. ಬಾಂಗ್ಲಾದೇಶದ ಬಾವುಟಕ್ಕೆ ಅಗೌರವ ತೋರಿಸಿದ್ದಾರೆ ಅಂತ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಯ ಮುಖಂಡರೊಬ್ಬರಿಂದ ಕಳೆದ ತಿಂಗಳು ದೂರು ಸಲ್ಲಿಸಲಾಗಿತ್ತು. ಈ ದೂರಿನ ಆಧಾರದಲ್ಲಿ ಅರೆಸ್ಟ್ ಮಾಡಲಾಗಿದ್ದು ದೇಶದ್ರೋಹದ ಆಪಾದನೆಯನ್ನು ಮಾಡಲಾಗಿದೆ ಹಾಗೂ ಅಲ್ಲಿನ ಕೋರ್ಟ್ನಲ್ಲಿ ಜಾಮೀನು ನಿರಾಕರಿಸಲಾಗಿದೆ. ಇಸ್ಕಾನ್ ಜೊತೆಗೆ ಗುರುತಿಸಿಕೊಂಡಿರುವ ಚಿನ್ಮಯ ಕೃಷ್ಣದಾಸ್ ಅವರು ಬಾಂಗ್ಲಾದೇಶದಲ್ಲಿ ಕೆಲವು ತಿಂಗಳಲ್ಲೇ ಹಿಂದೂಗಳ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಪ್ರಭು ಪ್ರಣಾಮ್ ಅಂತ ಆತ್ಮೀಯವಾಗಿ ಜನರೊಡನೆ ಬೆರೆಯುವ ಕೃಷ್ಣದಾಸ್ ಸಾರ್ವಜನಿಕ ಸಭೆಗಳಲ್ಲಿ ಹಿಂದೂಗಳ ಸುರಕ್ಷತೆ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ರು. ಅವರ ಬಹಿರಂಗ ಸಭೆಗಳಿಗೆ ಅಪಾರ ಸಂಖ್ಯೆಯಲ್ಲಿ ಹಿಂದೂಗಳು ಸೇರ್ತಾ ಇದ್ರು. ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ಪತನವಾದ ಬಳಿಕ ಇಸ್ಕಾನ್ ಸೇರಿದಂತೆ ಹಿಂದೂ ದೇವಾಲಯಗಳ ಮೇಲೆ ದಾಳಿ ಜೋರಾದ ಬಳಿಕ ಚಿನ್ಮಯ ಕೃಷ್ಣದಾಸ್ ಅವರು ಹಿಂದೂ ಸಂಘಟನೆಗೆ ಸಕ್ರಿಯರಾಗಿದ್ದರು. ಇದು ಅಲ್ಲಿನ ಹಂಗಾಮಿ ಸರ್ಕಾರಕ್ಕೆ ತಲೆನೋವಾಗಿತ್ತು. ಅವರು ಇಸ್ಲಾಂ ಮೂಲಭೂತವಾದಿಗಳ ಕೆಂಗಡಿಗೂ ಗುರಿಯಾಗಿದ್ದರು. ಆದರೆ ಯಾವುದಕ್ಕೂ ಧೃತಿಗೆಡದ ಚಿನ್ಮಯ ಕೃಷ್ಣದಾಸ್ ಮುಸ್ಲಿಂ ಮೆಜಾರಿಟಿಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಬಲವಾಗಿ ಪ್ರತಿಪಾದಿಸಿದರು. 38 ವರ್ಷ ವಯಸ್ಸಿನ ಸನ್ಯಾಸಿ ಚಿನ್ಮಯ ಕೃಷ್ಣದಾಸ್ ಅವರು ಇತ್ತೀಚೆಗೆ ರಚಿಸಲಾಗಿದ್ದ ಹಿಂದೂ ಪರ ಸಂಘಟನೆಯಾದ ಸನಾತನ್ ಜಾಗರಣ್ ಜೋಟ್ ವೇದಿಕೆಯ ವಕ್ತಾರರಾಗಿದ್ದರು. ಈ ವೇದಿಕೆಯು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳ ಪರ ಹೋರಾಟ ಮಾಡ್ತಾ ಇದೆ. ಇದು ಅಲ್ಲಿನ ಎಲ್ಲ ಹಿಂದೂ ಪರ ಸಂಘಟನೆಗಳ ಒಕ್ಕೂಟವಾಗಿಯೂ ಕಾರ್ಯನಿರ್ವಹಿಸ್ತಾ ಇದೆ. ಹೀಗಾಗಿ ಮಹತ್ವ ಪಡೆದುಕೊಂಡಿದೆ. ಚಿಟ್ಟಗಾಂಗ್ನಲ್ಲಿ ಪುಂಡರೀಕ ಧಾಮ್ ಎಂಬ ಧಾರ್ಮಿಕ ಕೇಂದ್ರದ ಅಧ್ಯಕ್ಷರಾಗಿಯೂ ಚಿನ್ಮಯ ಕೃಷ್ಣದಾಸ್ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪುಂಡರೀಕ ಧಾಮವು ಬಾಂಗ್ಲಾದೇಶದ ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಭದ್ರತೆಗೋಸ್ಕರ ರ್ಯಾಲಿಗಳನ್ನು ಅವರು ನಡೆಸ್ತಾ ಇದ್ರು. ಅಂಥ ಒಂದು ರ್ಯಾಲಿಯ ವೇಳೆಗೆ ಬಾಂಗ್ಲಾದೇಶದ ಬಾವುಟದ ಬದಲು ಧಾರ್ಮಿಕ ಬಾವುಟವನ್ನು ಪ್ರದರ್ಶಿಸಲಾಗಿತ್ತು ಎಂದು ವರದಿಯಾಗಿದೆ. ಕೋರ್ಟ್ ಇದೀಗ ಚಿನ್ಮಯ ಕೃಷ್ಣದಾಸ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಢಾಕಾ ಕೋರ್ಟಿನ ಹೊರಗೆ ಪೊಲೀಸ್ ವ್ಯಾನ್ ಹತ್ತುವಾಗ ಜನರತ್ತ ಕೈ ಬೀಸಿದ ಚಿನ್ಮಯ ಕೃಷ್ಣದಾಸ್ ಅವರು, ನಮಗೆ ಬಾಂಗ್ಲಾದೇಶದ ಏಕತೆ ಬೇಕು, ಇದಕ್ಕಾಗಿ ಸನಾತನಿಗಳಿಗೆ ಕೆಲವು ಜವಾಬ್ದಾರಿಗಳಿದ್ದು ಅದನ್ನು ಅವರು ಮಾಡಬೇಕು ಅಂತ ಹೇಳಿದ್ದಾರೆ. ಚಿನ್ಮಯ ಕೃಷ್ಣದಾಸ್ ಅರೆಸ್ಟ್ ಆದ ಬಳಿಕ ಢಾಕಾ, ಚಿಟ್ಟಗಾಂಗ್ ಮತ್ತಿತರ ಕಡೆಗಳಲ್ಲಿ ಹಿಂದೂಗಳು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ದಾಸ್ ಅವರನ್ನು ತಕ್ಷಣ ಬಿಡುಗಡೆಗೊಳಿಸಲು ಒತ್ತಾಯಿಸಿದ್ದಾರೆ. ಚಿಟ್ಟಗಾಂಗಿನ ಕೋರ್ಟ್ ಮುಂದೆ ಸಾವಿರಾರು ಮಂದಿ ಜಮಾಯಿಸಿದಾಗ ಹಿಂಸಾಚಾರ ನಡೆಯಿತು. ಪೊಲೀಸರ ಲಾಠಿ ಪ್ರಹಾರಕ್ಕೆ ಹಲವಾರು ಮಂದಿ ಗಾಯಗೊಂಡರು. ಗಲಭೆಯಲ್ಲಿ ಸೈಫುಲ್ ಇಸ್ಲಾಂ ಆಲಿಫ್ ಎಂಬ ವಕೀಲರೊಬ್ಬರು ಹತ್ಯೆಗೀಡಾದರು. ಹೀಗಿದ್ರೂ ಅವರ ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ ಎಂದು ಚಿತ್ತಗಾಂಗ್ ವಕೀಲರ ಸಂಘದ ಅಧ್ಯಕ್ಷ ನಜೀಮುದ್ದೀನ್ ಚೌಧರಿ ತಿಳಿಸಿದ್ದಾರೆ. ವಕೀಲರ ಹತ್ಯೆ ಖಂಡಿಸಿ ಢಾಕಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆದಿದೆ. ಚಿಟ್ಟಗಾಂಗ್ನಲ್ಲಿ ಹಿಂದೂಗಳ 3 ದೇವಾಲಯಗಳ ಮೇಲೆ ದಾಳಿ ನಡೆದಿದೆ. ಫಿರಂಗಿ ಬಜಾರ್ನಲ್ಲಿರುವ ಲೋಕನಾಥ್ ದೇವಾಲಯ, ಮಾನಸ ಮಠ ದೇವಾಲಯ, ಹಜಾರಿಲ್ಲಾನ್ನಲ್ಲಿರುವ ಕಾಳಿಮಠ ದೇವಾಲಯದ ಮೇಲೆ ದಾಳಿ ನಡೆದಿರುವುದಾಗಿ ವರದಿಯಾಗಿದೆ.
ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನವನ್ನ ಭಾರತ ಅಧಿಕೃತವಾಗಿ ಖಂಡಿಸಿದ್ದು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಹೇಳಿಕೆಯೊಂದನ್ನು ನೀಡಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಮನೆ ಮಠಗಳನ್ನು ಲೂಟಿ ಮಾಡಲಾಗಿದೆ, ಉದ್ದಿಮೆಗಳನ್ನು ನಾಶಪಡಿಸಲಾಗಿದೆ. ಹಿಂದೂ ದೇವಾಲಯಗಳ ಮೇಲಿನ ದಾಳಿಯು ದುರದೃಷ್ಟಕರ. ಶಾಂತಿಯುತವಾಗಿ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಮುಂದಿಡುತ್ತಿದ್ದ ಇಸ್ಕಾನ್ನ ಸಂತ ಚಿನ್ಮಯ್ ಕೃಷ್ಣದಾಸ್ ಅವರನ್ನು ಅರೆಸ್ಟ್ ಮಾಡಿರುವುದು ಮತ್ತು ಜಾಮೀನು ನಿರಾಕರಿಸುವುದು ತೀವ್ರ ಕಳವಳ ಮೂಡಿಸಿದೆ ಎಂದು ಇಲಾಖೆ ಆತಂಕವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಬಾಂಗ್ಲಾದೇಶದಲ್ಲಿರುವ ಎಲ್ಲ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲೇಬೇಕು ಎಂದು ವಿದೇಶಾಂಗ ಇಲಾಖೆ ಆಗ್ರಹಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದರು. ಚಿನ್ಮಯ್ ಕೃಷ್ಣದಾಸ್ ಬಂಧನವನ್ನು ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ್ ಗುರೂಜಿಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಇಸ್ಕಾನ್ ಸಂತ ಚಿನ್ಮಯ್ ಕೃಷ್ಣದಾಸ್ ಅವರು ಕೈಗೆ ಶಸ್ತ್ರಾಸ್ತ್ರವನ್ನು ತೆಗೆದುಕೊಂಡಿರಲಿಲ್ಲ, ಬಂದೂಕನ್ನು ಹಿಡಿದಿರಲಿಲ್ಲ. ತಮ್ಮ ಜನರ ಸುರಕ್ಷತೆಗೋಸ್ಕರ ಅವರು ಚಿಂತೆಗೀಡಾಗಿದ್ದಾರೆ. ಅವರ ಧ್ವನಿಯನ್ನು ಬಾಂಗ್ಲಾ ಸರ್ಕಾರ ಕೇಳಬೇಕಿತ್ತು. ಅದು ಬಿಟ್ಟು ಆಧ್ಯಾತ್ಮಿಕ ಸಂತರೊಬ್ಬರನ್ನ ಹೀಗೆ ಅರೆಸ್ಟ್ ಮಾಡಿರುವುದು ಬಾಂಗ್ಲಾದೇಶ ಪ್ರಧಾನಿ ಮತ್ತೆ ನೊಬೆಲ್ ಪ್ರಶಸ್ತಿ ಬೇರೆ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಅವರಿಗೆ ಶೋಭೆ ತರುವಂತದ್ದಲ್ಲ. ಬಾಂಗ್ಲಾದೇಶ ಪ್ರಗತಿಪರ ಮತ್ತು ಉದಾರವಾದಿ ದೇಶವೆಂದು ಪ್ರಸಿದ್ಧವಾಗಿತ್ತು. ಆದರೆ ಈಗಿನ ಬಾಂಗ್ಲಾದೇಶ ಸರ್ಕಾರದ ನಡೆ ಅತ್ಯಂತ ದುರದೃಷ್ಟಕರ. ಅವರೇನು ದೇಶವನ್ನ ಅವನತಿ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆಯೇ? ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯವು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ಭದ್ರತೆಗೆ ಒತ್ತಡವನ್ನು ಸೃಷ್ಟಿಸಬೇಕು ಎಂದು ಶ್ರೀ ರವಿಶಂಕರ್ ಗುರೂಜಿ ಅವರು ಹೇಳಿದ್ದಾರೆ. ಶೇಖ್ ಹಸೀನಾ ಅವರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಪದಚ್ಯುತಗೊಳಿಸಿ ಗಡೀಪಾರು ಮಾಡಿದ ಬಳಿಕ ಬಾಂಗ್ಲಾದೇಶದಲ್ಲಿ ಚುನಾಯಿತ ಸರ್ಕಾರದ ಆಡಳಿತ ಅಂತ್ಯವಾಗಿದೆ. ಮಿಲಿಟರಿ ಬೆಂಬಲಿತ ಹಾಗೂ ಮೊಹಮ್ಮದ್ ಯೂನಿಸ್ ನೇತೃತ್ವದ ಹಂಗಾಮಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಹೀಗಾಗಿ ಇಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಕಳವಳವನ್ನು ಹೆಚ್ಚಿಸಿದೆ. ಬಾಂಗ್ಲಾದೇಶದಲ್ಲಿ ನಿಷೇಧಿತ ಜಮಾತೆ ಇಸ್ಲಾಮಿ ಪಾರ್ಟಿ ಸಂಘಟನೆಯ ಮೇಲಿನ ನಿಷೇಧವನ್ನ ಯೂನುಸ್ ಖಾನ್ ತೆರವುಗೊಳಿಸಿದಾಗಲೇ ಇಸ್ಲಾಂ ಮೂಲಭೂತವಾದಿಗಳ ಹಿಡಿತಕ್ಕೆ ಹಂಗಾಮಿ ಸರ್ಕಾರ ಸಿಲುಕಲಿದೆ ಎಂಬ ಟೀಕೆ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗಿತ್ತು. ಜೊತೆಗೆ ಹಿಂದೂ ಸೇರಿದಂತೆ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಹೆಚ್ಚುವ ಆತಂಕ ಕೂಡ ಉಂಟಾಗಿತ್ತು. ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರೆ ಹಿಂದೂ ಪರ ಜನಗಳನ್ನು ಹತ್ತಿಕ್ಕಬಹುದು ಎಂಬ ಯೂನಿಸ್ ಸರ್ಕಾರದ ಯತ್ನ ವಿಫಲವಾದಂತಿದೆ. ಈಗ ಇಡೀ ಜಗತ್ತು ಚಿನ್ಮಯ್ ಕೃಷ್ಣದಾಸ್ ಅವರತ್ತ ತಿರುಗಿ ನೋಡ್ತಾ ಇದೆ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.